ಎಲ್ಲರಿಗೂ ಜಗದ್ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಶುಭ ಹಾರೈಕೆಗಳು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು 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 ಮಹಾಪರಿಶುದ್ಧನು ಎಂದು ಅಹೋರಾತ್ರಿ ದೂತರ ಗಣಗಳಿಂದ ಹೊಗಳಿಸಿಕೊಳ್ಳುತ್ತಾ ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವ ಆರಾಧನೆಗೆ ಯೋಗ್ಯನಾಗಿರುವಂಥ ನಮ್ಮ ಯೇಸುವೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಸಂದರ್ಭದಲ್ಲಿ ಕೊಡುವಂಥ ಸಂದೇಶದ ಮೂಲಕ ಈ ಬಿಗ್ ಜೆ ವೀಕ್ಷಕರು ದಿವ್ಯ ಆಶೀರ್ವಾದ ಹೊಂದುವಂತೆ ಕೃಪೆ ಮಾಡುಪ್ಪ. ಇದನ್ನು ನನ್ನ ಆತ್ಮದಲ್ಲಿ ತುಂಬಿಸಿದಿ. ನನ್ನ ನಾಲಿಗೆ, ಗಂಟಲು, ತುಟಿ, ಆಲೋಚನೆ, ಹೃದಯಗಳನ್ನು ಮುಟ್ಟಿ ಸ್ವಾಮಿ, ಈ ಸಂದೇಶದಿಂದ ನೀನು ಮಾತ್ರ ಘನಮಾನ ಮಹಿಮೆ ಹೊಂದಬೇಕೆಂದು ಯೇಸುವೆ ನಿನ್ನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆ, ಆಮೇನ್. ಈ ಹೊತ್ತಿನ ಸಂದೇಶದ ಮುಖ್ಯ ವಿಷಯ ಆರಾಧನೆ ಎಂಬುದಾಗಿ. ಈ ಲೋಕದಲ್ಲಿ ಯಾವುದೇ ಸಂಗತಿಗಳಿಗಿಂತಲೂ ದೇವರ ಆರಾಧನೆ ಅತಿ ಅಮೂಲ್ಯವಾದದ್ದು, ಅದ್ಭುತವಾದದ್ದು, ಆಶೀರ್ವಾದಕರವಾದದ್ದು, ಅನರ್ಘ್ಯವಾದದ್ದು ಆಗಿದೆ. ಇದನ್ನು ಬಿಟ್ಟರೆ ಬೇರೆ ಯಾವ ವಿಷಯ ನಮಗೆ ಆಶೀರ್ವಾದ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಈ ಆರಾಧನೆ ನಮಗೆ ಅಮೂಲ್ಯವಾಗಿದೆ, ಘನವಾಗಿದೆ, ಗೌರವಯುಕ್ತವಾಗಿದೆ, ಅನರ್ಘ್ಯವಾಗಿದೆ ಮತ್ತು ಆಶೀರ್ವಾದಕರವಾಗಿರುವಂಥ ಸಂಗತಿಯಾಗಿದೆ. ಮತ್ತು ದೇವರ ಆರಾಧನೆಯನ್ನು ದೇವರ ಆಲಯದಲ್ಲೇ ಮಾಡಬೇಕೆಂಬುದಾಗಿ ಧರ್ಮಶಾಸ್ತ್ರ ನಮಗೆ ಪ್ರಬೋಧನೆ ಮಾಡುತ್ತದೆ. ಅದುವೇ ಆರಾಧನೆಗೆ ಯೋಗ್ಯವಾಗಿರುವಂಥ ಸ್ಥಳವಾಗಿದೆ. ಇಲ್ಲ ನಮ್ಮ ಮನೆಯಲ್ಲಿ ಒಂದು ಸಪ್ರೇಟಾಗಿ ನಾನು ಕೋಲೆ ಕಟ್ಟಿದ್ದೇನೆ, ಅದಕ್ಕಾಗಿ ಒಂದು ಮೀಸಲಾದಿಂದ ಸ್ಥಳ ಮಾಡಿದ್ದೇನೆ, ಇಲ್ಲ ಪ್ರೇರೆ. ಆಲಯವಿರುವುದೇ ಆರಾಧನೆ ಮಾಡಲಿಕ್ಕಾಗಿ. ಅದಕ್ಕಾಗಿ ದೇವರ ವಾಕ್ಯ ನಮಗೆ ಪ್ರಬೋಧನೆ ಮಾಡುವಂಥದ್ದು ಏನೆಂಬುದಾಗಿ ನೋಡುವಾಗ, ದೇವರನ್ನು ಆರಾಧನೆಯನ್ನು ಮಾಡುವಂಥದ್ದು ಆಲಯದಲ್ಲಿ. ಆಲಯ ಪ್ರತ್ಯೇಕಿಸಲ್ಪಟ್ಟಿದೆ, ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಿದೆ, ಪರಿಶುದ್ಧಾತ್ಮನ ಪ್ರಭಾವ ಅಲ್ಲಿರುತ್ತದೆ, ಪರಿಶುದ್ಧಾತ್ಮನ ಚಲಿಸುವಿಕೆ ಅಲ್ಲಿರುತ್ತದೆ. ಲೋಕದ ಎಲ್ಲ ಕಡೆಯಲ್ಲಿ ಇರಬಹುದು, ಪ್ರಾರ್ಥನೆ ಮಾಡುವಾಗ ನಮ್ಮ ಮನೆಯಲ್ಲಿ ಇರಬಹುದು, ಹೊಲ ಗದ್ದೆಗಳಲ್ಲಿರಬಹುದು. ಆದರೆ ಆರಾಧನೆ ಮಾಡುವಾಗ ಆ ಸಾಮೂಹಿಕವಾಗಿರುವಂಥ ಆರಾಧನಾ ರೀತಿ ಆಶೀರ್ವಾದ ಹೊಂದಬೇಕಾದರೆ ಆಲಯದಲ್ಲಿ ನಾವು ಆರಾಧನೆ ಮಾಡಬೇಕೆಂಬುದಾಗಿ ಧರ್ಮಶಾಸ್ತ್ರ ನಮಗೆ ಪ್ರಬೋಧನೆ ಮಾಡುವಂಥದ್ದಾಗಿದೆ. ಹಾಗಾದರೆ ಆರಾಧನೆಯನ್ನು ಅಂದರೆ ಏನು? ದೇವರು ನಮ್ಮನ್ನು ಯಾಕೆ ಸೃಷ್ಟಿ ಮಾಡಿದ? ಯೆಶಾಯ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 20ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ದೇವರ ಸ್ತೋತ್ರವನ್ನು ಪ್ರಚುರಪಡಿಸುವುದಕ್ಕಾಗಿ ನಮ್ಮನ್ನು ರೂಪಿಸಿದ, ಸೃಷ್ಟಿಸಿದ. ಸ್ತೋತ್ರ ಅಥವಾ ಆರಾಧನೆ ಎರಡು ಒಂದೇ ಎಂಬುದಾಗಿ ನೆನೆಸ್ತೇನೆ. ಅದಕ್ಕಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿರುವಾಗ ಆರಾಧನೆಗೆ ನಾವು ಬಹಳ ಪ್ರಾಮುಖ್ಯ ಕೊಡಬೇಕು. ದಶಾಜ್ಞೆಗಳಲ್ಲಿ ಮೊದಲ 2 ಮತ್ತು 4ನೇ ಆಜ್ಞೆ ಅಥವಾ ಸತ್ಯವೇದದ ಕೊನೆಯ ಸಕಾರಾತ್ಮಕ ಆಜ್ಞೆ ಪ್ರಕಟಣೆ ಗ್ರಂಥ 22:9 ಬರೆಯಲ್ಪಟ್ಟಿದೆ, ಆರಾಧನೆಯಾಗಿದೆ. ದಶಾಜ್ಞೆಗಳಲ್ಲಿ 1, 2 ಮತ್ತು 4ನೇ ಆಜ್ಞೆ ಮತ್ತು ಸತ್ಯವೇದದ ಸಕಾರಾತ್ಮಕವಾಗಿರುವಂಥ ಕೊನೆಯ ಆಜ್ಞೆ ಆರಾಧನೆ ಬಗ್ಗೆ ಹೇಳುವಂಥದ್ದಾಗಿದೆ. ಅದಕ್ಕಾಗಿ ಈ ಆರಾಧನೆ ಬಗ್ಗೆ ಸೂಕ್ಷ್ಮವಾಗಿ ತಿಳಿಯುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಈ ಆರಾಧನೆ ಬಗ್ಗೆ ಅವಲೋಕನ ಮಾಡುವಾಗ 4 ಸಂಗತಿಗಳನ್ನು ದೇವರು ನನಗೆ ಒದಗಿಸಿಕೊಟ್ಟಿದ್ದಾನೆ, ದೇವರ ಆತ್ಮನ ತಿಳಿಸಿದ್ದಾನೆ. ಅವುಗಳನ್ನು ಒಂದೊಂದಾಗಿ ನಾವು ಆಲೋಚನೆ ಮಾಡೋಣ. ಮೊದಲನೇದಾಗಿ, ಆರಾಧನೆ ಯೋಗ್ಯವಾದದ್ದು ಅಥವಾ ಅದು ಬಹಳ ಶ್ರೇಷ್ಠವಾಗಿರುವಂಥದ್ದು ಎಂಬುದಾಗಿ ನಾವು ಅವಲೋಕಿಸಬೇಕಾಗುತ್ತದೆ. ಆರಾಧನೆ ಅನ್ನುವಂಥ ಶಬ್ದ ಇಂಗ್ಲೀಷ್ ಶಬ್ದದ ಹಳೆಯ ಒಂದು ಶಬ್ದದಿಂದ ಬಂದಿದೆ. ವರ್ತ್ಶಿಪ್ ಅನ್ನುವಂಥ ಶಬ್ದದಿಂದ ವರ್ಷಿಪ್ ಅನ್ನುವಂಥ ಶಬ್ದ ಬಂದಿದೆ. ಅಂದರೆ ದೇವರಿಗೆ ಶ್ರೇಷ್ಠ ಬೆಲೆ ಸಮರ್ಪಿಸುವುದೇ ಆರಾಧನೆ. ಅಥವಾ ಈ ಶಬ್ದಶಃ ವರ್ತ್ಶಿಪ್ ಅಥವಾ ವರ್ಷಿಪ್ ಅನ್ನುವಂಥ ಶಬ್ದವನ್ನು ನಾವು ಅದನ್ನು ವಿಭಾಗಿಸಲಾಗಿ ಬೆಲೆ ಕಟ್ಟುವಿಕೆ. ಆರಾಧನೆ ಎಂದರೆ ಬೆಲೆ ಕಟ್ಟುವುದು. ವಿಲಿಯಂ ಟೆಂಪಲ್ ಅನ್ನುವಂಥ ವ್ಯಕ್ತಿ ಹೇಳ್ತಾರೆ, ಏನೆಂಬುದಾಗಿ ನೋಡುವಾಗ, ಆರಾಧನೆ ಎಂದರೆ ದೇವರ ಪರಿಶುದ್ಧತೆಯಿಂದ ನಮ್ಮ ಮನಸ್ಸಾಕ್ಷಿಯನ್ನು ತುಂಬುವುದು, ದೇವರ ಸತ್ಯತೆಯಿಂದ ನಮ್ಮ ಮನಸ್ಸನ್ನು ತುಂಬುವುದು, ದೇವರ ಲಾವಣ್ಯತೆಯಿಂದ ನಮ್ಮ ಭಾವನಾ ಶಕ್ತಿಯನ್ನು ಶುದ್ಧಿಸುವುದು, ದೇವರ ಪ್ರೀತಿಗಾಗಿ ನಮ್ಮ ಹೃದಯವನ್ನು ತೆರೆದಿಡುವುದು, ನಮ್ಮ ಬೇಡಿಕೆ ಮತ್ತು ಸಂಕಲ್ಪಗಳನ್ನು ದೇವರ ಚಿತ್ತಕ್ಕೆ ಒಪ್ಪಿಸುವುದೇ ಆರಾಧನೆಯಾಗಿದೆ.
ಬಹಳ ಅದ್ಭುತವಾದಂಥ ದೈವ ಪ್ರೇರಿತವಾಗಿರುವಂಥ ದೈವಭಕ್ತನ ಮಾತಾಗಿದೆ. ಏನಾಗಿದೆ? ಬಂದೆವು, ಸಂಗೀತ ಕೀರ್ತನೆ ಹಾಡಿದೆವು, ವಿಶೇಷರಾಗ ಹಾಡಿದೆವು, ಪ್ರಸಂಗ ಕೇಳಿದೆವು, ಹೋದೆವು ಅಲ್ಲ ಪ್ರಿಯರೇ. ನಮ್ಮ ಮನಸ್ಸನ್ನು ದೇವರ ಪರಿಶುದ್ಧತೆಯಿಂದ ನಾವು ಏನು ಮಾಡಬೇಕಾಗಿದೆ? ತೀವ್ರಗೊಳಿಸಬೇಕಾಗಿದೆ ಮನಸ್ಸಾಕ್ಷಿಯನ್ನು. ಮತ್ತು ದೇವರ ಸತ್ಯತೆಯಿಂದ ನಮ್ಮ ಮನಸ್ಸನ್ನು ತುಂಬಿಸಬೇಕಾಗಿದೆ. ಅಷ್ಟು ಮಾತ್ರವಲ್ಲ, ದೇವರ ಲಾವಣ್ಯತೆಯಿಂದ ನಮ್ಮ ಭಾವನಾ ಶಕ್ತಿಯನ್ನು ವೃದ್ಧಿಗೊಳಿಸಬೇಕಾಗಿದೆ. ಅಷ್ಟು ಮಾತ್ರವಲ್ಲ, ದೇವರ ಪ್ರೀತಿಗಾಗಿ ನಾವು ಹೃದಯವನ್ನು ತೆರೆದಿರಿಸಬೇಕಾಗಿದೆ. ಕೊನೆಯದಾಗಿ ದೇವರ ಚಿತ್ತಕ್ಕೆ ನಮ್ಮ ಬೇಡಿಕೆ ಸಂಕಲ್ಪಗಳನ್ನು ಅರ್ಪಿಸಬೇಕಾಗಿದೆ. ಆರಾಧನೆಗೆ ಬರುವುದು ಬಹಳ ಪ್ರಾಮುಖ್ಯವಾಗಿದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, 18 ಕೀರ್ತನೆ 1-3 ದೇವರು ಯೋಗ್ಯನಾಗಿದ್ದಾನೆ. ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲೇ ಮಮತೆ ಇಡುತ್ತೇನೆ. ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವೂ ಆಗಿದ್ದಾನೆ. ಯೆಹೋವನು ಆರಾಧನೆಗೆ ಅಥವಾ ಸ್ತೋತ್ರಕ್ಕೆ ಅರ್ಹನು. ಆತನಿಗೆ ನಾನು ಮೊರೆಯಿಡುವಾಗಲೂ ಆತನು ನನ್ನನ್ನು ಶತ್ರುವಿನಿಂದ ಬಿಡಿಸುತ್ತಾನೆ. ಈ ಎಲ್ಲ ಸಂಗತಿಗಳನ್ನು ದೇವರಿಗೆ ಶ್ರೇಷ್ಠವಾಗಿ ಸಮರ್ಪಣೆ ಮಾಡಿ ತದೇಕ ಚಿತ್ತದಿಂದ ಪರಿಪೂರ್ಣ ಆರಾಧನೆ, ಪ್ರಾರಂಭದಿಂದ ಕೊನೆಯವರೆಗೆ ಮನಸ್ಸೇಚ್ಛೆಯಿಂದ ಬೇಕಾದಾಗ ಬರುವುದು, ಬೇಕಾದಾಗ ಹೋಗುವುದು, ಆರಾಧನೆ ತಿರುಗಾಡುವಂಥ ಕ್ರಿಯೆಗಳನ್ನು ಮಾಡುವುದರಿಂದ ನಮಗೆ ಆಶೀರ್ವಾದ ಬರುವುದಿಲ್ಲ ಪ್ರಿಯರೇ. ಅದಕ್ಕಾಗಿ ಇಲ್ಲಿ ಹೇಳುವಂಥ ಮಾತೇನೆಂಬುದಾಗಿ ನೋಡುವಾಗ, ಈ ಹೊತ್ತಿನ ದಿನ ದೇವರನ್ನು ತನ್ನ ಶ್ರೇಷ್ಠ ಸಂಗತಿಗೆ ನಾವು ನಡೆಸಬೇಕಾಗಿದೆ. ಅದುವೇ ಈ ಒಂದು ಆರಾಧನೆಯ ಮೊದಲನೇ ಸಂಗತಿ. ಯೋಗ್ಯವಾಗಿರುವಂಥ ಘನತೆಯನ್ನು, ಗೌರವವನ್ನು ದೇವರಿಗೆ ಕೊಡುವಂಥದ್ದು ಅದು ಆರಾಧನೆ ಆಗಿದೆ. ಎರಡನೇ ಸಂಗತಿ ಏನೆಂಬುದಾಗಿ ನೋಡುವಾಗ, ಪ್ರಾರ್ಥಿಸುವುದು ಮತ್ತು ಸ್ತುತಿಸುವುದು ಆರಾಧನೆಯಾಗಿದೆ. ಪ್ರಾರ್ಥಿಸುವುದು ದೇವರಿಂದ ಹೊಂದುವಂಥದ್ದು ಅಥವಾ ದೇವರೊಟ್ಟಿಗೆ ಮಾತನಾಡುವಂಥದ್ದು. ಆದರೆ ಸ್ತುತಿಸುವುದು ದೇವರಿಗೆ ಕೊಡುವಂಥ ಸಂಗತಿಯಾಗಿದೆ. ಅದಕ್ಕಾಗಿ ಶಿಷ್ಯರು ಹೇಳ್ತಾರೆ, ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 35ನೇ ವಚನದಲ್ಲಿ ಹೇಳ್ತಿದೆ, ಕ್ರೈಸ್ತರಾದ ನಮಗೆ ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ ಎಂಬುದಾಗಿ. ನಾವು ಬೇಕು 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 ಅನ್ನುವಂಥದ್ರಿಂದ ನಮ್ಮ ಜೀವಿತ ಸಾಕಾಗುವುದಿಲ್ಲ, ಸಂಪೂರ್ಣವಾಗುವುದಿಲ್ಲ, ಸಮಾಧಾನ ಹೊಂದುವುದಿಲ್ಲ. ಅದಕ್ಕಾಗಿ ಆ ಶಿಷ್ಯರು ಹೇಳ್ತಾರೆ, ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ ಎಂಬುದಾಗಿ ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 35ನೇ ವಚನ ಬರೆಯಲ್ಪಟ್ಟಿದೆ. ಪ್ರಾರ್ಥಿಸುವಾಗ ನಾವು ಇಲ್ಲಿ ನೋಡಿ, ಮೊದಲನೇದು ಸ್ತುತಿಸುವುದಾತು. ಪ್ರಾರ್ಥನೆ ಮಾಡುವಾಗ ನಾವು ಮನುಷ್ಯರಂತಿರುತ್ತೇವೆ, ಆದರೆ ಸ್ತುತಿಸುವಾಗ ದೇವದೂತರಂತಿರುತ್ತೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುವಂಥದ್ದಾಗಿದೆ. ನಾವು ಪ್ರಾರ್ಥನೆ ಏನು ಮಾಡ್ತದೆ? ನಮ್ಮನ್ನು ಪರಲೋಕಕ್ಕೆ ಒಯ್ತದೆ. ಪ್ರಾರ್ಥನೆ ನಮ್ಮನ್ನು ಪರಲೋಕಕ್ಕೆ ಒಯ್ದರೆ ಸ್ತೋತ್ರ ಪರಲೋಕವನ್ನೇ ನಮ್ಮ ಮಧ್ಯದಲ್ಲಿ ತರುವಂಥ ಸಂಗತಿಯಾಗಿದೆ ಪ್ರಿಯರೇ. ಅದಕ್ಕಾಗಿ ಪ್ರಾರ್ಥನೆ ನಮ್ಮ ಅವಶ್ಯಕತೆಗಳ ಮೇಲೆ ಗಮನ ಇಡುತ್ತದೆ. ಸ್ತೋತ್ರ ನಮ್ಮ ಗಮನವನ್ನು ದೇವರ ಪ್ರಭಾವದ ಮೇಲೆ. ಬಹಳ ಅದ್ಭುತವಾಗಿರುವಂಥ ಸಂಗತಿ. ಬೇಡುವುದಕ್ಕಿಂತಲೂ, ನಾವು ಆಲೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಕೊಡುವಂಥ ರಕ್ಷಕನಾಗಿರುವಂಥ ಯೇಸುವನ್ನು ಹೊಂದುವುದೇ ಬಹಳ ಪ್ರಾಮುಖ್ಯವಾಗಿರುವಂಥ ಸಂಗತಿಯಾಗಿದೆ. ಬರೀ ಬೇಕು ಬೇಕು ಅನ್ನುವಂಥ ಬೇಡಿಕೆ ಪ್ರಾರ್ಥನೆ, ದೊಡ್ಡ ಒಂದು ಲಿಸ್ಟನ್ನು ತಂದು ಪ್ರಾರ್ಥಿಸುವಂಥದ್ರಿಂದ ಏನು ಪ್ರಯೋಜನವಿಲ್ಲ. ಪ್ರಾರ್ಥನೆ ಮಾಡುವಾಗ ನಾವು ಏನು ಮಾಡಬೇಕೆಂಬುದಾಗಿ ನೋಡುವಾಗ, ಅವಶ್ಯಕತೆಗಳ ಮೇಲೆ ಗಮನ ಇಡಬಾರದು, ಬದಲಾಗಿ ನಮ್ಮ ಗಮನವನ್ನು ದೇವರ ಪ್ರಭಾವದ ಮೇಲೆ ಇರಬೇಕೆಂಬುದಾಗಿ ನಾವು ಆಲೋಚನೆ ಮಾಡುವಂಥ ಸಂಗತಿಯಾಗಿದೆ. ಅದಕ್ಕಾಗಿ ಈ ಹೊತ್ತಿನ ದಿನ ನಮಗೇನು ಬೇಕೋ ಏನು ಬೇಡವೋ ಅವುಗಳ ಮೇಲೆ ಆರಾಧನೆ ಅವಲಂಬನೆಗೊಂಡಿಲ್ಲ. ರೋಗಕ್ಕಿಂತಲೂ ರೋಗ ನಿವಾರಕ ಮತ್ತು ವಿಮೋಚನೆಗಿಂತಲೂ ವಿಮೋಚಕ, ಆಶೀರ್ವಾದಕ್ಕಿಂತಲೂ ಆಶೀರ್ವಾದ ಮಾಡುವ ಬಹಳ ದೊಡ್ಡವರಾಗಿದ್ದಾರೆ ಪ್ರಿಯರೇ. ಅದನ್ನು ಆಲೋಚನೆ ಮಾಡಬೇಕಾಗಿದೆ. ಕೇವಲ ನಾವು ಏನು ಮಾಡ್ತೇವೆ? ಮಾವಿನ ಮರದಿಂದ ಒಂದು ಹಣ್ಣನ್ನು ಬಯಸುತ್ತೇವೆ ಅಷ್ಟೇ. ಆದರೆ ಇಡೀ ಮಾವಿನ ಮರವನ್ನೇ ನಾವು ಬಯಸುವಾಗ ಅದರಿಂದ ಕಟ್ಟಿಗೆ ಸಿಕ್ಕುತ್ತವೆ, ಅದರ ಒಂದು ಎಲೆಗಳಿಂದ ಒಂದು ಆಯುರ್ವೇದಿಕ್ ಔಷಧಿ ಸಿಕ್ಕುತ್ತದೆ, ಮಾವಿನ ಹಸಿಯನ್ನು ಸಿಗ್ತವೆ, ಹಣ್ಣುಗಳು ಸಿಗ್ತವೆ. ಎಲ್ಲ ಅದ್ಭುತವಾಗಿರುವಂಥ ಪರಿಪೂರ್ಣ ಆಶೀರ್ವಾದ ಸಿಗಬೇಕಾದ್ರೆ ಬೇಡಿಕೆ ಮೇಲೆ ನಮ್ಮ ಆರಾಧನೆ ಅವಲಂಬನೆಗೊಂಡಿಲ್ಲ, ದೇವರ ಪ್ರಭಾವದ ಶಕ್ತಿ ಮೇಲೆ ನಮ್ಮ ಆರಾಧನೆ ಅವಲಂಬನೆಗೊಂಡಿದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಬೋಧನೆಯಾಗಿದೆ. ನಾವು ಬೇಡಿದ್ದು ಸಿಕ್ಕಿತೋ ಇಲ್ಲವೋ ಅನ್ನೋದ್ರ ಮೇಲೆ ಆರಾಧನೆ ಅವಲಂಬನೆಗೊಂಡಿಲ್ಲ. ಹಬಕ್ಕೂಕನು ಹೇಳ್ತಾನೆ ಏನೆಂಬುದಾಗಿ ನೋಡುವಾಗ 3:17-18 ವಚನ ಬರೆಯಲ್ಪಟ್ಟಿದೆ. ಅಂಜೂರ ಚಿಗುರದಿದ್ದರೂ
ದ್ರಾಕ್ಷಾಲತೆ ಹಣ್ಣು ಕೊಡದಿದ್ದರು, ಎಣ್ಣೆ ಮರದ ಉತ್ಪತ್ತಿ ಶೂನ್ಯವಾದರು, ಹೊಲ ಗದ್ದೆಗಳು ಆಹಾರ ಕೊಡದೆ ಹೋದರು, ಹಟ್ಟಿಗಳಿಂದ ಕುರಿಗಳು ನಾಶವಾದರು, ಮಂದೆಗಳು ಕೊಟ್ಟಿಗೊಳಗೆ ಇಳಿದಿದ್ದರು, ನಾನು ಯೆಹೋವನಲ್ಲಿ ಸಂತೋಷಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವನು. ನೋಡ್ರಿ ಎಂಥ ಅದ್ಭುತ. ಏನು ನಮಗೆ ಭೂಮಿ ಆಹಾರ ಕೊಡದೆ ಹೋದರು, ಅಂಜೂರದ ಮರ ಹಣ್ಣು ಕೊಡದೆ ಹೋದರು, ದ್ರಾಕ್ಷಿ ಮರ ಹಣ್ಣು ಕೊಡದೆ ಹೋದರು, ಎಣ್ಣೆ ಮರದ ಉತ್ಪತ್ತಿ ಶೂನ್ಯವಾದರೂ ಕೂಡ ನಾನು ಯೆಹೋವನಲ್ಲಿ ಸಂತೋಷಿಸುತ್ತೇನೆ. ಚಿಕ್ಕ ಪ್ರವಾದ್ಯಂದಾಗ ಹೇಳ್ತಾರೆ, ಎಂಥ ದೊಡ್ಡ ಮಾತನ್ನು ಹೇಳ್ತಾನೆ ಹಬಕ್ಕೂಕ. ಎಂಥ ಒಂದು ಅದ್ಭುತ. ಅದೇ ರೀತಿಯಾಗಿ ಇದಕ್ಕಿಂತ ದೊಡ್ಡದಾದಂಥ ವ್ಯಕ್ತಿ ಹಳೆ ಒಡಂಬಡಿಕೆಯಲ್ಲಿ ಬರ್ತಾನೆ. ಯೋಬನು ಒಬ್ಬ ದೊಡ್ಡ ಆರಾಧಕನಾಗಿದ್ದನು, ಅದ್ಭುತ ಆರಾಧಕನು ಮತ್ತು ಅಪ್ರಮೇಯ ಆರಾಧಕನು. ನೋಡಿರಿ, ಯೋಬನು ಆ ಮೂಡನ ದೇಶದಲ್ಲಿ, ಊಚ್ ದೇಶದಲ್ಲಿ ಒಬ್ಬ ದೊಡ್ಡ ಶ್ರೀಮಂತನಾಗಿದ್ದ. 7 ಮಂದಿ ಗಂಡು ಮಕ್ಕಳಿದ್ದರು, 3 ಮಂದಿ ಹೆಣ್ಣು ಮಕ್ಕಳಿದ್ದರು, 7,000 ಕುರಿಗಳಿದ್ದವು, 3,000 ಒಂಟೆಗಳಿದ್ದವು, 500 ಜೋಡಿ ಎತ್ತುಗಳಿದ್ದವು, 500 ಹೆಣ್ಣು ಕತ್ತೆಗಳಿದ್ದರು, ಅನೇಕ ಸೇವಕರಿದ್ದರು. ಇವರೆಲ್ಲರೂ ಇದ್ದಾಗ ಅವನೇನು ಮಾಡ್ತಿದ್ದ, ಆ ಮಕ್ಕಳು ತಮ್ಮ ಸಹೋದರ ಮನೆಯಲ್ಲಿ ಔತಣ ಮಾಡುವಾಗ ಏನಾದರೂ ತಪ್ಪು ಮಾಡಿರ್ಬೋದು ಎಂಬುದಾಗಿ ತಿಳಿದು ದಿನಾಲು ದೇವರಿಗೆ ಎದ್ದನ್ನು ಅರ್ಪಿಸ್ತಾ ಇದ್ದ ಪ್ರೇರೆ. ಒಂದಾನೊಂದಿನ ಸೈತಾನನು ದೇವರ ಬಳಿಗೆ ಹೋದಾಗ ಯೆಹೋವ ದೇವರಿಗೆ ಕೇಳ್ತಾನೆ, ನನ್ನ ಮಗನಾಗಿರುವಂಥ ಭಕ್ತನಾಗಿರುವಂಥ ಯೋಬನನ್ನು ನೋಡಿದೆ ಎಂಬುದಾಗಿ ಕೇಳುವಾಗ ಸೈತಾನ ಹೇಳ್ತಾನೆ, ಅವನಿಗೆಲ್ಲ ಅನುಕೂಲತೆ ಕೊಟ್ಟಿದ್ದಿ, ಅವನ ಆಸ್ತಿಗೆ, ಅವನ ಮಕ್ಕಳಿಗೆ, ಅವನ ಆಳು ಹೋಳುಗಳಿಗೆ ನೀನು ಬೇಲಿ ಹಾಕಿದ್ದಿ, ಅದಕ್ಕೆ ನಿನ್ನ ಆರಾಧನೆ ಮಾಡ್ತಿದ್ದೆ ನಾವ. ಅದಕ್ಕಾಗಿ ಅವ್ನು ಹೇಳ್ತಾನೆ, ಎಲ್ಲ ನಿನ್ನ ಕೈಲಿ ಎಂಬ ಹೇಳು. ಒಂದೇ ದಿನದಲ್ಲಿ ಎಲ್ಲವೂ ಸರ್ವನಾಶವಾಗಿ ಹೋದವು. 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು, 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, ಅನೇಕ ಆಳುಗಳು ಒಂದೇ ದಿನ ಸತ್ತು ಹೋದರೂ ಕೂಡ ಹೇಳ್ತಾನೆ, ದೇವರಿಗೆ ಸ್ತೋತ್ರವಾಗಲಿ, ದೇವರೇ ಕೊಟ್ಟನು, ದೇವರೇ ತೆಗೆದುಕೊಂಡಾಗ ಆರಾಧನೆ ಮಾಡಿದ. ಇಂಥ ಆರಾಧಕರನ್ನು ದೇವರು ಹುಡುಕ್ತಾ ಇದ್ದಾನೆ ಪ್ರೇರೆ. ಆರಾಧನೆ ಯೋಗ್ಯವಾಗಿರುವಂಥ ಸಂಗತಿ ಆಗಿದೆ. 2ನೇ ಸಂಗತಿ ಅಂದರೆ ಪ್ರಾರ್ಥನೆ ಮತ್ತು ಸ್ತೋತ್ರ ಮಾಡುವಂಥದ್ದು ಆರಾಧನೆ ಆಗಿದೆ. 3ನೇ ಸಂಗತಿ ಏನೆಂಬುದಾಗಿ ನೋಡುವಾಗ ಸತ್ಯವೇದವನ್ನು ಧ್ಯಾನಿಸುವುದು ಆರಾಧನೆ ಆಗಿದೆ. ಆ ಹೊತ್ತಿನ ದಿನ ಇಸ್ರಾಯೇಲ್ ಜನಾಂಗವು 70 ವರ್ಷ ಬಾಬೆಲ್ ದೇಶಕ್ಕೆ ಸೆರೆ ಒಯ್ಯಲ್ಪಟ್ಟು ಹಿಂತಿರುಗಿ ಬಂದಾಗ ನೆಹೆಮೀಯ 9:3 ಮತ್ತು 8:6 ಎಜ್ರನು ಆರಾಧನೆ ಮಾಡ್ತಾನೆ. ಹೇಗೆ? 3 ತಾಸು ಗ್ರಂಥ ಪಾರಾಯಣ ಮಾಡಿದನು, 3 ತಾಸು ಪಾಪದ ಅರಿಕೆ ಮಾಡಿದನು. ಅಷ್ಟು ಮಾತ್ರವಲ್ಲ, ನೆಲದ ಮಟ್ಟಿಗೆ ಅವರು ತಲೆ ಬಾಗಿ ಕಣ್ಣೀರು ಸುರಿಸುತ್ತಾ ದೇವರಿಗೆ ಪ್ರಾರ್ಥನೆ ಮಾಡಿದ್ರು. ಯಾವಾಗ? ದೇವರ ಮಾತನ್ನು ಕೇಳದೆ ಹೋಗಿ 70 ವರ್ಷ ಬಾಬೆಲಿಗೆ ಸೆರೆ ಹೋಗಿ ತಿರುಗಿ ಬಂದ ನಂತರ ಬೇರೆ 6 ತಾಸು ಪ್ರಾರ್ಥನೆ ಮಾಡಿದರು, ದಿನಗಂಟಲೇ ಪ್ರಾರ್ಥನೆ ಮಾಡಿದರು. ಕೆಲವು ವ್ಯಕ್ತಿಗಳು ರಾತ್ರಿ ಹಗಲೆನ್ನದೆ ಪ್ರಾರ್ಥನೆ ಮಾಡಿ ದೇವರ ಪ್ರಭಾವನೆ ಶಕ್ತಿಯನ್ನು ಹೊಂದಿಕೊಂಡರು. ಆದರೆ ಈಗ ಆಧುನಿಕ ಯುಗದ ಆರಾಧಕರಾಗಿರುವಂಥ ನಾವುಗಳು ಆರಾಧನೆಗೆ ಎಷ್ಟು ಬೆಲೆಯನ್ನು ಕೊಡ್ತಾ ಇದ್ದೇವೆ ಪ್ರಿಯರೇ? ನಾವು ಆಲೋಚನೆ ಮಾಡಬೇಕಾಗಿದೆ. ಆರಾಧನೆ ಬಹಳ ಗಂಭೀರವಾಗಿರುವಂಥದ್ದು. ಆಗಲೇ ಹೇಳಿದೆ ನಾನು, ಮನಸ್ಸು ತಿಳಿದಾಗ ಬರುವಂಥದ್ದು, ಮನಸ್ಸು ತಿಳಿದಾಗ ಹೋಗುವಂಥದ್ದು ಆರಾಧನೆ ಅಲ್ಲ. ಅದು ನಮ್ಮನ್ನೇ ನಾವು ಮೋಸಪಡಿಸಿಕೊಂಡು ಶಾಪಕ್ಕೆ ಗುರಿಯಾಗುವಂಥ ಸಂಗತಿಯಾಗಿದೆ. ಆರಾಧನೆ ಶ್ರೇಷ್ಠವಾಗಿದೆ, ಆರಾಧನೆ ಪ್ರಾರ್ಥನೆಯಾಗಿದೆ, ಆರಾಧನೆ ಸ್ತೋತ್ರ ಮಾಡುವಂಥದ್ದಾಗಿದೆ, ಆರಾಧನೆ ದೇವರ ಸತ್ಯವೇದವನ್ನು ಧ್ಯಾನ ಮಾಡುವಂಥದ್ದಾಗಿದೆ. ಸತ್ಯವೇದದಲ್ಲಿ ಆರಾಧನೆಗೆ ಸಾಕಷ್ಟು ವಿಷಯಗಳಿವೆ. ಅದೇ ರೀತಿಯಾಗಿ ವಿಮೋಚನೆಯೇ ಸತ್ಯವೇದದ ಮುಖ್ಯ ಉದ್ದೇಶವಾಗಿದೆ. ಇಸ್ರಾಯೇಲ್ ಜನಾಂಗವನ್ನಾಗಲಿ ಲೋಕದ ಎಲ್ಲ ಜನಾಂಗವನ್ನಾಗಲಿ ಬಿಡುಗಡೆ ಮಾಡುವುದೇ ದೇವರ ಒಂದು ಮುಖ್ಯ ಉದ್ದೇಶವಾಗಿದೆ. 7 ಹೆಸರುಗಳು: ಯೆಹೋವ ರಫಾ, ಯೆಹೋವ ಈರೆ, ಯೆಹೋವ ನಿಸ್ಸಿಯೇ, ಯೆಹೋವ ಶಾಲೋಮ್, ಯೆಹೋವ ಶಮ್ಮ, ಯೆಹೋವ ಚಿದ್ಕೆನು, ಯೆಹೋವ ಎಲ್ ಶಡಾಯ್ ಅನ್ನುವಂಥ ಈ 7 ಹೆಸರುಗಳು ಆರಾಧನೆಗೆ ಬಹಳ ಸುಂದರವಾದಂಥ ರಚನೆಗಳಾಗಿವೆ ಪ್ರೇರೆ. ಅದಕ್ಕಾಗಿ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಆರಾಧನೆಗೆ ಬಂದು ಹೋಗುವಂಥದ್ದು ಆರಾಧನೆ ಅಲ್ಲ. ಅದರಿಂದ ನಮಗೆ ಆಶೀರ್ವಾದ ಸಿಗುವುದಿಲ್ಲ. ವಾರಕ್ಕೆ 1 ಸಾರಿ ಆಲಯಕ್ಕೆ ಬಂದು 2 ತಾಸು 3 ತಾಸು ಆರಾಧನೆ ಮಾಡೋದ್ರಿಂದ ನಮಗೇನು ನಷ್ಟವಾಗುವುದಿಲ್ಲ ಪ್ರೇರೆ. ಬೇರೆ ಬೇರೆ ಸ್ಥಳಗಳಿಗೆ ಹೋಗುವಾಗ, ಬೇರೆ ಬೇರೆ ಒಂದು ಕೆಲಸಕ್ಕೆ ಹೋಗುವಾಗ ನಾವೇನು ಮಾಡ್ತೇವೆ ಎಂಬುದಾಗ ನೋಡುವಾಗ ಬಹಳ ಸಮಯ ಕೊಡ್ತೇವೆ, ಆದರೆ ಆರಾಧನೆಗೆ ಸಮಯ ಕೊಡೋದಿಲ್ಲ. ಬಹಳ ದುಃಖಕರವಾಗಿರುವಂಥ ಸಂಗತಿ ಆಗಿದೆ. 5 ಸಂಗತಿ ನಾವು ಆಲೋಚನೆ ಮಾಡ್ತಿದ್ದೇವೆ. ಇನ್ನು 4ನೇ ಸಂಗತಿ ಏನೆಂಬುದಾಗಿ ನೋಡುವಾಗ ಆರಾಧನೆ ಯುಕ್ತಿಯಾಗಿದೆ. ಆರಾಧನೆ ನಾವು ಮಾಡಬೇಕಾಗಿರುವಂಥ ಕ್ರಿಯೆಯಾಗಿದೆ.
ಕಾರ್ಯ ಅಲ್ಲ. ದೇವರ ವಾಕ್ಯ ಹೇಳ್ತದೆ ಆರಾಧನೆಯೇ ಪರಲೋಕಕ್ಕೆ ಮಾರ್ಗ ಎಂಬುದಾಗಿ. ಅಂದು ನೋಡಿರಿ, ನಮ್ಮ ದೇವರು ಬಹಳ ಅದ್ಭುತವಾಗಿ ಹೇಳುವಂಥವನಾಗಿದ್ದಾನೆ. ಮಾರ್ಥ ಮರಿಯ ಲಾಜರ ಮನೆಗೆ ಮೇಲಿಂದ ಮೇಲೆ ಹೋಗ್ತಾ ಇದ್ದನು. ಅವಾಗ ಏನಾಯ್ತು ಎಂದು ನೋಡುವಾಗ, ಮಾರ್ಥಳು ಯೇಸು ಕ್ರಿಸ್ತನು ಬಂದಾಗ ಆತನಿಗಾಗಿ ಅಡಿಗೆ ಮತ್ತು ಬೇರೆ ಬೇರೆ ವ್ಯವಸ್ಥೆಗಾಗಿ ಭಾಳ ಪ್ರಯತ್ನ ಪಡ್ತಾ ಇದ್ದಳು. ಆದರೆ ಮರಿಯಳು ಮಾತ್ರ ದೇವರಾಗಿರುವಂಥ ಯೇಸು ಕ್ರಿಸ್ತನ ಪಾದದಲ್ಲಿ ಕುಳಿತು ದೇವರ ವಾಕ್ಯವನ್ನು ಆಲಿಸ್ತಾ ಇದ್ದಳು. ಆವಾಗ ಮಾರ್ಥಳು ಹೇಳ್ತಾಳೆ, ಸ್ವಾಮಿ ಅಕ್ಕನಿಗೂ ಕೂಡ ಹೇಳು ಅಡಿಗೆಲಿ ಸೇರುವಂತೆ. ಆವಾಗ ಹೇಳ್ತಾನೆ, ಮಾರ್ಥಳೆ ಮಾರ್ಥಳೆ, ನೀನು ಬಹಳ ವಿಷಯವಾಗಿ ಗಲಿಬಿಲಿಗೆ ಒಳಗಾಗಿದ್ದಿ. ಅದು ಬೇಕಾಗಿಲ್ಲ ದೇವರಿಗೆ ಬೇಕಾದದ್ದು ಒಂದೇ, ಆ ಉತ್ತಮ ಭಾಗವನ್ನು ಮರಿಯಳು ಆರಿಸಿಕೊಂಡಿದ್ದಾರೆ. ನನ್ನ ಪಾದದ ಕೆಳಗೆ ಕುಳಿತಿದ್ದಾಳೆ, ನನ್ನ ಮಾತು ಕೇಳ್ತಾ ಇದ್ದಾರೆ. ಇದು ಯೋಗ್ಯವಾಗಿರುವಂಥದ್ದು, ಆಶೀರ್ವಾದಕರವಾಗಿರುವುದೆಂಬುದಾಗಿ ಹೇಳುವಂಥನಾಗಿದೆ. ಅದಕ್ಕಾಗಿ ಇವತ್ತಿನಿಂದ ದೇವರು ಮೊದಲನೇದಾಗಿ ಆರಾಧಕರು ಹುಡುಕುತ್ತಾನೆ, ಆಮೇಲೆ ಏನು ಮಾಡ್ತಾನೆ, ಕೆಲಸಗಾರರು ಹುಡುಕುತ್ತಾನೆ. ದೇವರ ವಾಕ್ಯ ಹೇಳ್ತದೆ, ಯೋಹಾನ 4:24 ಬರೆಯಲ್ಪಟ್ಟಿದೆ, ದೇವರನ್ನು ಆರಾಧಿಸುವವರು, ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುವಂಥದ್ದಾಗಿದೆ. ಆ ಹೊತ್ತಿನ ದನ ನೋಡಿರಿ ಏನಾಯ್ತು ಎಂಬುದಾಗಿ ನೋಡುವ ಅಪೊಸ್ತಲ ಕೃತ್ಯ 13:2 ಬರೆಯಲ್ಪಟ್ಟಿದೆ, ಬಾರ್ನಬ ಸೌಲರನ್ನು ಸೇವೆಗೆ ಕಳಿಸಬೇಕಾಗಿದ್ದರೆ ಮೊದಲು ಆರಾಧನೆ ಮಾಡಿದರು. ಅವರು ಆರಾಧನೆ ಮಾಡ್ತಿರುವಾಗಲೇ ದೇವರ ಸೇವೆಯ ಕರೆ ಬಂದಿತ್ತು. ಪ್ರೇರೆ ಮೊದಲನೇದಾಗಿ ದೇವರ ಆರಾಧನೆ ಪ್ರಾಮುಖ್ಯವಾಗಿರುವಂಥದ್ದು, ಆಶೀರ್ವಾದಕರವಾಗಿರುವಂಥದ್ದು, ಅವಶ್ಯವಾಗಿರುವಂಥದ್ದು. ಆಮೇಲೆ ಸೇವೆ, ಆಮೇಲೆ ಕೆಲಸ. ದೇವರ ಶ್ರೇಷ್ಠತೆ, ದೇವರ ಒಂದು ಇರುವಿಕೆ, ದೇವರ ಒಂದು ವಾಸ್ತವತೆ ಅರ್ಥಕೊಂಡಾಗಲೇ ನಾವು ಸೇವೆ ಮಾಡಲಿಕ್ಕೆ ಸಾಧ್ಯ. ದೇವರನ್ನು ಅರಿಯದೆ ಕೆಲವೊಂದು ಅಧ್ಯಾಯಗಳನ್ನು ಓದಿ ನಾನು ಪ್ರಸಂಗ ಮಾಡ್ತೇನೆ, ನಾನು ಸೇವಕ ಎಂಬುದು ಹೇಳಿದರೆ ಅದು ಸಾಧ್ಯವಿಲ್ಲ ಪ್ರಿಯರೇ. ಅದಕ್ಕಾಗಿ ಇಲ್ಲಿ ಹೇಳುವಂಥ ಮಾತೇನೆಂಬುದಾಗಿ ನೋಡುವಾಗ ದೇವರು ಮೊದಲನೇದಾಗಿ ಆರಾಧಕರು ಹುಡುಕುತ್ತಾನೆ, ಎರಡನೇದಾಗಿ ಏನೆಂಬುದಾಗಿ ನೋಡುವಾಗ ಕೆಲಸಗಾರ ಹುಡುಕುತ್ತಾನೆ. ಸೇವೆ ಎಲ್ಲ ಭಾಗಗಳು ನೋಡ್ರಿ, ಸೇವೆ ಎಲ್ಲ ಭಾಗಗಳು ಆರಾಧನೆಯಲ್ಲೇ ಮುಕ್ತಾಯವಾಗುತ್ತೇವೆ. ಆವತ್ತಿನ ದಿನ ಯೇಸು ಯೆಹೋವನ ಮಾತಿಗೆ ಅನುಗುಣವಾಗಿ ಈ ಲೋಕಕ್ಕೆ ಬರಬೇಕಾಗಿದ್ದರೆ ತನ್ನನ್ನು ತಗ್ಗಿಸಿಕೊಂಡು ಬರಿದು ಮಾಡಿಕೊಂಡು ದೀನನಾಗಿ ಮಾನವನಿಗೆ ಸದೃಶ್ಯನಾದ. ಅದು ಮುಂದೆ ಹೇಳ್ತಿದೆ, ಫಿಲಿಪ್ಪಿ 2:10 ಬರೆಯಲ್ಪಟ್ಟಿದೆ. ಆದುದರಿಂದ ಈ ರೀತಿಯಾಗಿ ಯೇಸು ನನ್ನ ಮಾತುಗಳನ್ನು ಕೇಳಿದ, ನನ್ನ ಆಜ್ಞೆಗಳಿಗೆ ವಿಧೇಯನಾದ, ಯುವರಾಜನಾಗಿದ್ದ, ಅರಸನಾಗಿರುವಂಥ ನನ್ನ ದೇವರಾಗಿರುವಂಥ ನನ್ನ ಮಗನಾಗಿರುವಂಥ ಯೇಸು ಯುವರಾಜನಾಗಿದ್ದರೂ ಕೂಡ ಆ ಎಲ್ಲ ಪದವನ್ನು ತ್ಯಜಿಸಿಬಿಟ್ಟು ತನ್ನನ್ನು ದೀನ ಮಾಡಿಕೊಂಡು ಮನುಷ್ಯನಿಗೆ ಸದೃಶ್ಯನಾದಾಗ ಅವಾಗ ದೇವರ ವಾಕ್ಯ ಹೇಳ್ತಿದ್ದೀನಿ ಎಂಬುದಾಗಿ ನೋಡುವಾಗ, ಈ ಕಾರಣದಿಂದ ದೇವರು ಆತನನ್ನು 9:10-11ನೇ ವಚನ 10-11 ಈ ಫಿಲಿಪ್ಪಿ 2:9-10-11 ಈ ಕಾರಣದಿಂದ ದೇವರು ಆತನನ್ನು ಉನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತಲೂ ಶ್ರೇಷ್ಠವಾದ ಹೆಸರನ್ನು ಯೇಸುವಿಗೆ ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು, ಆರಾಧನೆ ಮಾಡುವರು ಎಂಬುದಾಗಿ. ಎಲ್ಲ ಭಾಗಗಳು ಯೇಸು ಕ್ರಿಸ್ತನ ಜೀವಿತದಿಂದ, ದೊಡ್ಡ ದೊಡ್ಡ ಭಕ್ತರ ಜೀವಿತದಿಂದ, ಸೇವಕರ ಭಕ್ತರ ಜೀವಿತದಿಂದ ಎಲ್ಲ ಭಾಗಗಳು ಕೊನೆಯಾಗುವುದು ಆರಾಧನೆಯಲ್ಲಿ. ಅದಕ್ಕಾಗಿ ಇವತ್ತಿನ ದಿನ ಒಬ್ಬರು ಹೇಳ್ತಾರೆ, ಪರಿಶುದ್ಧಾತ್ಮನಿಗಿಂತ ಶಿಕ್ಷಕನಿಲ್ಲ, ದೇವರ ವಾಕ್ಯಕ್ಕಿಂತ ಪಾಠವಿಲ್ಲ ಎಂಬುದಾಗಿ. ಇವತ್ತು ನಾವು ಪರಿಶುದ್ಧಾತ್ಮನ ಹೊಂದಿಕೊಳ್ಬೇಕಾಗಿದ್ದರೆ ಅಥವಾ ಈ ಉತ್ತಮ ಪಾಠ ಅನ್ನುವಂಥ ಸತ್ಯವೇದದ ವಾಕ್ಯ ಕಲಿಯಬೇಕಾಗಿದ್ದರೆ ಆರಾಧನೆ ಮಾಡಬೇಕಾಗಿದೆ. ಆರಾಧನೆ ಬಹಳ ಪ್ರಮುಖವಾಗಿದೆ. 5 ವಿಷಯಗಳನ್ನು ಗಮನಿಸಬೇಕಾಗಿದೆ. ಮೊದಲನೇದಾಗಿ ಆರಾಧನೆ ಏನಾಗಿದೆ ಎಂಬುದನ್ನು ಅದು ಯೋಗ್ಯವಾಗಿರುವಂಥದ್ದಾಗಿದೆ. ಎರಡನೇ ಸಂಗತಿ ಪ್ರಾರ್ಥನೆ ಮತ್ತು ಸ್ತುತಿಸುವುದು, ಸ್ತೋತ್ರ ಮಾಡುವುದು ಆರಾಧನೆಯಾಗಿದೆ. ಮೂರನೇದಾಗಿ ಸತ್ಯವೇದ ಧ್ಯಾನ ಮಾಡುವುದು ಆರಾಧನೆಯಾಗಿದೆ. ನಾಲ್ಕನೇದಾಗಿ ಆರಾಧನೆ ಯುಕ್ತಿಯಾಗಿದೆ. ಆರಾಧಿಸಲೇಬೇಕು, ಕರ್ತವ್ಯವಲ್ಲ, ಯುಕ್ತಿಯಾಗಿದೆ. ಕೊನೆಯದಾಗಿ ನೋಡುವಾಗ ಆರಾಧನೆ ಇಷ್ಟೇ ಮಾತ್ರ ಅಲ್ಲ, ಕೊನೆಯದಾಗಿ ಸಮರ್ಪಣೆ ಮಾಡುವಂಥದ್ದು ಆರಾಧನೆಯಾಗಿದೆ. ಏನೆಂಬುದು ನೋಡುವಾಗ ಆರಾಧನೆ ಶಬ್ದ ಮೊದಲನೇ ಸಾರಿ ಆದಿಕಾಂಡ 22:5ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ.
100 ವರ್ಷಗಳ ನಂತರ ಅಬ್ರಹಾಮನಿಗೆ ದೇವರು ಒಂದು ಗಂಡು ಮಗನನ್ನು ಕೊಟ್ಟ. ಆ ವಾಗ್ದಾನ ಆತನು 75 ವರ್ಷದಾಗ ಮಾಡಿದನು. ಆ ವಾಗ್ದಾನ ನೆರವೇರಬೇಕಾದ್ರೆ 25 ವರ್ಷ ಅಬ್ರಹಾಮನು ಕಾದನು. ಆಗ ಕೊಟ್ಟಂಥ ಮಗನನ್ನು ದೇವರು ಇವನ ನಂಬಿಕೆಯನ್ನು ಪರೀಕ್ಷೆ ಮಾಡಲಿಕ್ಕೆ ತನ್ನ ಮಗನನ್ನೇ ಯಜ್ಞ ಮಾಡಬೇಕೆಂಬುದಾಗಿ ಕೇಳಿದಾಗ ಮೋರೆ ಬೆಟ್ಟಕ್ಕೆ ಹೋಗೋದಕ್ಕೆ ಸಿದ್ಧನಾದನು. ನೋಡಿರಿ, ಅಬ್ರಹಾಮನಿಗೆ ತನ್ನ ಮಗನನ್ನೇ, ಅದು 100 ವರ್ಷಗಳ ನಂತರ ಹುಟ್ಟಿದ ಮಗನನ್ನೇ ದೇವರಿಗೆ ಸಮರ್ಪಣೆ ಮಾಡುವಂಥದ್ದು ಆರಾಧನೆ ಆಗಿತ್ತು. ಒಬ್ಬ ಸ್ತ್ರೀಗೆ ಅವರು ನಡತೆಯಿಂದ ದುರಾಚಾರಿಯಾಗಿದ್ದಳು, ಅಥವಾ ಆ ಹೆಣ್ಣು ಮಗಳಿಗೆ ಅತ್ಯಮೂಲ್ಯವಾಗಿರುವಂಥ, ಅಥವಾ ಒಂದು 5,000ಗಿಂತಲೂ ಹೆಚ್ಚು ಜನರಿಗೆ ಊಟ ಮಾಡಿಸುವಂಥ ಹಣದಕ್ಕಿಂತಲೂ ಮಿಗಿಲಾಗಿರುವಂಥ ಬೆಲೆ ಬಾಳುವ ಆ ಅಟ್ಟ ಜಸ್ಮಾಂಸಿ ತೈಲದ ಅಭಿಷೇಕ ಯೇಸು ಕ್ರಿಸ್ತನಿಗೆ ಮಾಡುವಂಥ ಆರಾಧನೆಯಾಗಿತ್ತು. ಪ್ರಿಯರೇ, ನಾವು ಆರಾಧನೆ ಸುಮ್ಮನೆ ಬಂದು ಹೋಗುವಂಥದ್ದಲ್ಲ, ದಶಮಾಂಶ ಕೊಡುವಂಥದ್ದಲ್ಲ. ಪ್ರಿಯರೇ, ಇವತ್ತಿನ ದಿನ ನಾವು ಆಲೋಚನೆ ಮಾಡಬೇಕಾಗಿದೆ. ಆವತ್ತಿನ ದಿನ ಅಬ್ರಹಾಮನಿಗೆ ಒಬ್ಬನ ಮಗನನ್ನು ಕೊಡುವಂಥದ್ದು ಆರಾಧನೆಯಾಗಿತ್ತು. ಆ ಸ್ತ್ರೀಗೆ ಸುಮಾರು 5,000ಕ್ಕಿಂತಲೂ ಹೆಚ್ಚು ಜನರಿಗೆ ಊಟ ಬಡಿಸುವಂಥ ಬೆಲೆ ಬಾಳುವ ಅಚ್ಚ ಜಟಮಾಂಸಿ ತೈಲ ದೇವರಿಗೆ ಅಭಿಷೇಕ ಮಾಡುವುದು ಅವಳಿಗೆ ಆರಾಧನೆ ಆಗಿತ್ತು. ಅದೇ ರೀತಿಯಾಗಿ ಮೂಡನ ದೇಶದ ಜೋಯಿಸರಿಗೆ ಚಿನ್ನ, ಧೂಪ, ರಕ್ತ ಬೋಳವನ್ನು ಶಿಶುವಾಗಿರುವಂಥ ಯೇಸುವಿಗೆ ಸಮರ್ಪಣೆ ಮಾಡುವಂಥದ್ದೇ ಆರಾಧನೆಯಾಗಿದೆ. ಅದಕ್ಕಾಗಿ ಇವತ್ತಿನ ದಿನ ನಾವು ಆಲೋಚನೆ ಮಾಡಬೇಕು. ದಶಮಾಂಶ ಕೊಡೋದು ಆರಾಧನೆ ಅಲ್ಲ, ನಮ್ಮ ಮನುಷ್ಯ ಬಂದು ಹಣ ಕೊಡೋದು ಆರಾಧನೆ ಅಲ್ಲ, ಮಿಗಿಲಾದದನ್ನು ಕೊಡಬೇಕು. ದೇವರಿಗೆ ನಮಗೆ ಅತ್ಯಮೂಲ್ಯವಾಗಿ ಯಾವುದಿದೆಯೋ ಅದನ್ನು ದೇವರಿಗೆ ಸಮರ್ಪಿಸುವುದೇ ಆರಾಧನೆ ಆಗಿದೆ. ಇವತ್ತು ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ ಏನೆಂಬುದಾಗಿ ನೋಡುವಾಗ ರೋಮಾಯ 12:1 ಬರೆಯಲ್ಪಟ್ಟಿದೆ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೆಚ್ಚುಗೆಯಾಗಿಯೂ ಮೀಸಲಾಗಿಯೂ ಇರುವ ಸಜೀವ ಯಜ್ಞವನ್ನಾಗಿ ಸಮರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾಗಿರುವಂಥ ಆರಾಧನೆ. ನಮ್ಮನ್ನೇ ದೇವರಿಗೆ ಸಮರ್ಪಣೆ ಮಾಡುವುದೇ ಆರಾಧನೆಯಾಗಿದೆ ಪ್ರಿಯರೇ, ಸಜೀವ ಯಜ್ಞವಾಗಿ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಆರಾಧನೆ ಬಹಳ ಪ್ರಾಮುಖ್ಯವಾಗಿರುವಂಥದ್ದು, ಶ್ರೇಷ್ಠವಾಗಿರುವಂಥದ್ದು. ಆರಾಧನೆ ಪ್ರಾರ್ಥನೆ ಮತ್ತು ಸ್ತೋತ್ರದಲ್ಲಿ ಕೂಡುವಂಥದ್ದಾಗಿದೆ. ಮತ್ತು ಆರಾಧನೆ ಸತ್ಯವೇದದ ಧ್ಯಾನವಾಗಿದೆ. ಆರಾಧನೆ ಯುಕ್ತಿಯಾಗಿದೆ. ಆರಾಧನೆ ನಮ್ಮನ್ನೇ ನಾವು ದೇವರಿಗೆ ಸಮರ್ಪಣೆ ಮಾಡುವಂಥದ್ದಾಗಿದೆ. ಇವತ್ತು ಆಲೋಚನೆ ಮಾಡಬೇಕು. ಆರಾಧನೆ ಭಾಳ ಪ್ರಾಮುಖ್ಯವಾಗಿರುವಂಥ ಸಂಗತಿ ಆಗಿದೆ. ಇವತ್ತು ಆರಾಧನೆಯಿಂದಲೇ ನಾವು ಕ್ರೈಸ್ತರಾಗಿದ್ದೇವೆ, ಆರಾಧನೆಯಿಂದಲೇ ಅದ್ಭುತ ಆಶೀರ್ವಾದ ಹೊಂದಿದ್ದೇವೆ, ಆರಾಧನೆಯಿಂದಲೇ ದೇವರಿಗೆ ಮಹಿಮೆ ತರುವಂಥ ಕಾರ್ಯಗಳು ಕಂಡುಕೊಂಡಿದ್ದೇವೆ. ಅದಕ್ಕಾಗಿ ಇವತ್ತಿನ ದಿನ ಈ ಬಿಗ್ಜೆ ಒಂದು ವಾಹಿನಿಯನ್ನು ವೀಕ್ಷಿಸುವಂಥ ಪ್ರಿಯ ದೇವಜನರೇ, ನೀವು ನಿಮ್ಮನ್ನು ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳಿರಿ. ನಾವು ಎಷ್ಟೋ ಆಧುನಿಕವಾಗಿ ಅದ್ಭುತವಾಗಿ ಬೆಳೆದಿರಬಹುದು, ಭೌತಿಕವಾಗಿರುವಂಥ ಆಶೀರ್ವಾದ ಇರ್ಬೋದು, ಒಳ್ಳೆ ನಮ್ಮ ಅನುಕೂಲತೆಗಳಿರ್ಬೋದು. ಆರಾಧನೆ ಮಾಡದೆ ಹೋದರೆ ನಮ್ಮ ಜೀವನ ವ್ಯರ್ಥವಾಗುತ್ತದೆ, ನಮ್ಮ ಜೀವನ ಅನರ್ಥವಾಗುತ್ತದೆ. ಜೀವನ ಪಾವನವಾಗಬೇಕಾಗಿದ್ದರೆ, ಆಶೀರ್ವಾದಕರವಾಗಬೇಕಾಗಿದ್ದರೆ ಕಾಟಾಚಾರಕ್ಕಾಗಿ ಆರಾಧನೆ ಬರುವುದಲ್ಲ. ಪೂರ್ಣ ಪ್ರಾಣ, ಪೂರ್ಣ ಬುದ್ಧಿ, ಪೂರ್ಣ ಶಕ್ತಿಯಿಂದ ದೇವರ ಬಳಿಗೆ ಬಂದು ನಮ್ಮನ್ನು ನಾವು ತಗ್ಗಿಸಿಕೊಂಡು ಆರಾಧನೆ ಮಾಡುವುದಾಗಿದ್ದರೆ, ನಮ್ಮನ್ನೇ ದೇವರಿಗೆ ಸಮರ್ಪಣೆ ಮಾಡುವುದಾಗಿದ್ದರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಅಂಥ ಒಂದು ಆಶೀರ್ವಾದ, ಅಂಥ ಒಂದು ಅನುಭವ, ಅಂಥ ಒಂದು ಅದ್ಭುತ ಶಕ್ತಿ ದೇವರು ನಿಮ್ಮೆಲ್ಲರಿಗೂ ಕೊಡಲಿ. ಹಾಗಾಗುವಂತೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಮಿತ ಪ್ರೀತಿಯಲ್ಲಿ ಐಶ್ವರ್ಯವುಳ್ಳಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ಈ ಬಿಗ್ಜೆ ವಾಹಿನಿಯಲ್ಲಿ ಸಂದೇಶ ಕೊಡುವಂಥ ಕೃಪೆ ನೀನು ಕೊಟ್ಟಿದ್ದ ಸ್ತೋತ್ರ. ಆರಾಧನೆ ಅದ್ಭುತವಾಗಿರುವುದನ್ನು ತಿಳಿಯುವಂಥ ಕೃಪೆ ಮಾಡಿದ ಸ್ತೋತ್ರ. ಅದೇ ರೀತಿಯಾಗಿ ಬಿಗ್ಜೆ ವಾಹಿನಿಯ ಸಂಸ್ಥಾಪಕರಾಗಿರುವಂಥ ಪ್ರಶಾಂತನ ಜತ್ತನವರಿಗಾಗಿ, ಸೇವೆ ಮಾಡುವಂತೆಲ್ಲ ಸೇವಕರಿಗಾಗಿ, ಕೆಲಸಗಾರರಿಗಾಗಿ ಮತ್ತು ನಾವು ಪ್ರಾರ್ಥನೆ ಮಾಡಿದೆ ಸ್ವಾಮಿ. ಇವರೆಲ್ಲರಿಗೂ ಬೇಕಾಗಿರುವಂಥ ಅನುಕೂಲತೆಯನ್ನು ಕೊಡು, ಆಶೀರ್ವಾದವನ್ನು ಕೊಡು. ಮುಖ್ಯವಾಗಿ ಇದು ಒಂದು ಸೆಟಲೈಟ್ ಚಾನೆಲ್ ಆಗಲಿಕ್ಕೆ ಅವರು ಪ್ರಯಾಸ ಪಡ್ತಿರುವಾಗ ಅದಕ್ಕೆ ಎಲ್ಲರೂ ತುಂಬ ಹೃದಯ ಕಾಣಿಕೆ ಕೊಡುವಂಥ ಕೃಪೆ ಮಾಡು. ಅದ್ಭುತವಾಗಿ ಇದು ಕಟ್ಟಲ್ಪಡುವಂತೆ ಲೋಕದ ಎಲ್ಲ ಭಾಗಕ್ಕೆ ಇದು ಬಿತ್ತರಿಸಪಡುವಂಥ ಕೃಪೆ ಮಾಡು. ಮುಖ್ಯವಾಗಿ ವಿಶೇಷವಾಗಿ ಈ ಒಂದು ಸಂದೇಶ ಕೊಡುವಂಥ ಕೃಪೆ ನೀನು ಕೊಟ್ಟಿದ್ದಿ. ಇದೇ ರೀತಿಯಾಗಿ ಆತ್ಮನ ಪ್ರೇರೇಪಣೆಯಿಂದ, ಆತ್ಮನ ಶಕ್ತಿಯಿಂದ ಇನ್ನೂ ಅನೇಕ ಸಂದೇಶಗಳು ಎಲ್ಲ ಭಾಗಕ್ಕೆ ಹೋಗುವಂತೆ ಕೃಪೆ ಮಾಡು, ಆಶೀರ್ವಾದ ಮಾಡು. ಈ ಆರಾಧನೆಗಳಿಂದ ನಿನಗೆ ಮಾತ್ರ ಮಹಿಮೆ ಹೊಂದಲಿ, ಘನತೆ ಆಗಲಿ ಮತ್ತು ಶ್ರೇಷ್ಠತೆ ಸಿಕ್ಕಲಿ. ನಾವು ತಗ್ಗಿಸಲ್ಪಡಬೇಕು, ನೀನು ಹೆಚ್ಚಿಸಲ್ಪಡಬೇಕು, ನಾವು ಕುಗ್ಗಿಸಲ್ಪಡಬೇಕು, ನೀನು ಮಹಿಮೆ ಹೊಂದಬೇಕು. ಎಲ್ಲ ಘನತೆ, ಮಹಿಮೆ
ಪ್ರಭಾವಗಳನ್ನು ಯೇಸುವೆ ನಿನ್ನ ಮುದ್ದು ಪಾದಗಳಿಗೆ ಅರ್ಪಣೆ ಮಾಡಿ ನಿನ್ನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಎಲ್ಲರಿಗೂ ನಮಸ್ಕಾರಗಳು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದು.